ನೋಡಿ ಸ್ನೇಹಿತರೆ, ಈ ರೀತಿ ಇದನ್ನು ಇಸ್ತ್ರಿ ಎಲೆ ಥರ ಒಳ್ಕೋಬೇಕು. ಇದು ಬಸವನ ಪಾದದ ಗಿಡ ಅಂತ ಕರಿತೀವಿ. ಇಸ್ತ್ರಿ ಎಲೆ ಹೊಲ್ದಂಗೆ ನೀಟಾಗಿ ಒತ್ತಾಗಿ ಒಳ್ಕೋಬೇಕು. ಇದು ಏನು ತಿಕ್ಕಪ್ಪ ಯೂಸ್ ಆಗುತ್ತೆ ಅಂತಂದರೆ, ತಲೆನೋವಿರ್ತಕ್ಕಂಥವ್ರಿಗೆ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇದನ್ನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ತುಂಬ ವರ್ಷಗಳಿಂದ ಒದ್ದಾಡ್ತಾ ಇರ್ತಾರೆ ತಲೆನೋವು ಅಂತ. ಹಸಿ ಎಲೆ ಆಗಿರಬೇಕು, ಒಣಗಿರಬಾರ್ದು, ಹಸಿದು ನೀಟಾಗಿರಬೇಕು. ಇದನ್ನು ಏನು ಮಾಡ್ತೀವಿ ಅಂತ ನೋಡಿ. ನೋಡಿ ಸ್ನೇಹಿತರೆ, ತಲೆನೋವು ಇರ್ತಕ್ಕಂಥವ್ರಿಗೆ ನೋಡಿ ಈ ಥರ ಎಲೆ, ಇಸ್ತ್ರಿ ಎಲೆ ಅಂತ ಒಳ್ಕೋಬೇಕು. ಒಳ್ಕೊಂಡಾದ್ಮೇಲೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಹೀಗೆ ತಲೆ ಮೇಲೆ ಹಾಕ್ಬಿಟ್ಟು ಟೈಟಾಗಿ ಬಟ್ಟೆ ಕಟ್ಟಬೇಕು. ಯಾವ ರೀತಿ ಕಟ್ಟಬೇಕು ನೋಡೋಣ ಬನ್ನಿ. ಈ ರೀತಿ ಒಂದು ಬಟ್ಟೆ ತಗೊಂಡು ಆ ಬಟ್ಟೆನ ತಲೆಗೆ ಸರಿಯಾದ ಪ್ರಮಾಣದಲ್ಲಿ ನೀಟಾಗಿ ಕಟ್ಟಿ ಟೈಟಾಗಿ ಹಾಕಿದ್ಮೇಲೆ ಅದು ಲೂಸ್ ಇರಬಾರ್ದು. ಲೂಸ್ ಇಲ್ಲದೆ ಇದ್ದರೆ ಕರೆಕ್ಟಾಗಿ ಸರಿಯಾದ ಟೈಟಾಗಿ ಕಟ್ಟಿಕೊಡಬೇಕು. ಪೂರ್ತಿ ಬಿಗಿ ಇರಬೇಕು. ಈ ರೀತಿ ಟೈಟಾಗಿ ಒಂದು ಟೋಪಿ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಮ್ಯಾಕ್ಸಿಮಮ್ ಒಂದು 2ರಿಂದ 3 ಗಂಟೆಗಳ ಕಾಲ ಅಥವಾ 4 ಗಂಟೆ ಕಾಲ ಈ ರೀತಿ ಮಾಡಬೇಕು. ಇದನ್ನು 3 ದಿನಕ್ಕೊಮ್ಮೆ ಅಥವಾ 4 ದಿನಕ್ಕೊಮ್ಮೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ದಿನ ಬಿಟ್ಟು ದಿನ ಈ ರೀತಿ ಒಂದು 4-5 ಸತಿ ಮಾಡಿದ್ರೆ ಕಂಪಲ್ಸರಿ ಇರ್ತಕ್ಕಂಥ ತಲೆನೋವು ವಾಸಿಯಾಗುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ಟೋಪಿ ಹಾಕಿದ್ಮೇಲೆ ಟೈಟಾಗಿ ಉಲ್ಲನ್ ಟೋಪಿನ ಅದ್ರ ಮೇಲ್ಗಡೆ ಹಾಕಬೇಕು. ಹಾಕಿದಾಗ ತಲೆಯಲ್ಲಿ ಬಿಸಿ ಅನ್ನೋದು ಉತ್ಪತ್ತಿ ಆಗುತ್ತೆ, ಆ ನೀರೆಲ್ಲ ಹೊರಬರುತ್ತೆ. ಇದು ಯಾರು ಬೇಕಾದರೂ ಮಾಡ್ಕೋಬೋದು. ನೀವು ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ.